ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋಸು ಡಿಲೇ ಆಗ್ತಾಯಿದೆ. ಆ್ಯಕ್ಚುಲಿ ಸಾರಿ ಫಾರ್ ದಟ್. ಆ್ಯಂಡ್ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆದು. ನಿಜ ಹೇಳಬೇಕು ಅಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಆ್ಯಕ್ಚುಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ನಮಗೆ ಬಿಡುವಾಗೋದು. ಅವರಿದ್ದರೆ ಅಂತೂ ಅವ್ರ ಕೆಲಸಗಳೇ ಆಗ್ತಾ ಇರತ್ತೆ. ಮಕ್ಕಳನ್ನ ಚಿಕ್ಕವರಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ತಿನ್ನಿಸೋದು, ರೆಡಿ ಮಾಡಿಸೋದು ಎಲ್ಲ ಇರುತ್ತೆ. ಸೊ ಹಾಗಾಗಿ ನಾನು ಆದಷ್ಟು ಕೆಲಸಗಳನ್ನೆಲ್ಲನೂ ಅವರು ಸ್ಕೂಲ್ಗೆ ಹೊರಟ ಮೇಲೆ ಶುರು ಮಾಡ್ಕೊಳ್ತೀನಿ. ಅವ್ರು ಬರೋ ಅಷ್ಟರಲ್ಲಿ ಮತ್ತು ಸಂಜೆ ಆಗುತ್ತಲ್ಲ, ಅಷ್ಟರಲ್ಲಿ ನಂದೇನಾದರೂ ಇದ್ದರೆ ಕೆಲಸಗಳು, ಆಚೆ ಹೋಗೋದಾಗಿರ್ಬೋದು, ಮನೇಲಿ ಏನಾದರೂ ಇದ್ದರೆ ನನ್ನ ಪರ್ಸ್ನಲ್ ಥಿಂಗ್ಸ್ ಎಲ್ಲನೂ ನಾನು ಈ ಟೈಮಲ್ಲೇ ಮಾಡ್ಕೊಳ್ಳೋದು. ಸೊ ಈಗಾಗಲೇ ಸಮಯ ಬೆಳಿಗ್ಗೆ 9:30 ಆಗಿದೆ. ನಾನು ಎಲ್ಲ ಫ್ರೆಶಪ್ ಆಗಿ ಬರೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಸೊ ಅದಕ್ಕೆ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತಲ್ಲ, ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲಿಂದ ಶಾಪಿಂಗ್ ಹೋದರೆ ಏನೇನು ಬೇಕು ಎಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತರಬೇಕಿತ್ತು. ನಾನು ಆ್ಯಕ್ಚುಲಿ ಶಾಪಿಂಗು ಅಂತಂದರೆ ಸ್ವಲ್ಪ ನಾನು ಸಿಟಿಗೆ ಹೋಗ್ತೀನಿ. ನಾನು ಆ್ಯಕ್ಚುಲಿ ಸ್ವಲ್ಪ ರಿಲೀಜಿಯಸ್ಸೇ. ಸೊ ನನಗೆ ಪೂಜೆ ಮಾಡೋದು ಅಂತಂದರೆ ಒಂಥರ ಕೈಂಡ್ ಆಫ್ ಮೆಡಿಟೇಷನ್ ಮಾಡೋ ಥರ ಫೀಲ್ ಕೊಡುತ್ತೆ. ಹಾಗಾಗಿ ನಾನು ಬಿಫೋರ್ ಬ್ರೇಕ್ಫಾಸ್ಟ್ ನಾನು ಪೂಜೆನ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನೇ. ಅದು ಒಂಥರ ಥೆರಪಿ ಥರ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಏನಾದರೂ ಈಗ ಲೈಕ್ ಹಬ್ಬಗಳಲ್ಲಿ ಎಲ್ಲ ನಾವು ಅಲಂಕಾರ ಮಾಡಿರ್ತೀವಿ, ಪೂಜೆಗೆ ಅಂತ ಸಿದ್ಧತೆ ಮಾಡಿರ್ತೀವಲ್ಲ, ಆ ಥರ ಎಲ್ಲ ಮಾಡೋದು ಅಂದರೆ ನಂಗೆ ತುಂಬ ಇಂಟ್ರೆಸ್ಟ್. ಮತ್ತು ಅದನ್ನು ನೋಡ್ತಾ ಇದ್ದರೆ ಹಾಗೆ ನೋಡ್ಕೊಂಡು ಕೂತ್ಕೊಂಡ್ಬಿಡೋಣ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ದೇವರು ಅನ್ನೋ ಥರ ಫೀಲಿಂಗ್ ಕೊಡ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ಭಯದಿಂದ ಮಾಡೋದಕ್ಕಿಂತ ನನಗೆ ತುಂಬ ಇಷ್ಟದಿಂದ ಮಾಡ್ತೀನಿ ಈ ಕೆಲಸಗಳನ್ನ. ನಾನು ಕೂಡ ಅಷ್ಟೇ ಮಕ್ಕಳಿಗೆ ಮಾಡೋಕ್ಕೆ ಪ್ರಿಫರ್ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಸ್ಕೂಲ್ಗೆ ಅಂತ ಎದ್ದು ರೆಡಿಯಾಗಿರ್ತಾರಲ್ಲ, ಅವರೇನಾದರೂ ಇನ್ನು ಸ್ವಲ್ಪ ಟೈಮ್ ಇದೆ ಅಂತಂದರೆ ಅವ್ರ ಕೈಲಿ ದೇವ್ರ ಹತ್ರ ಮಂತ್ರ ಹೇಳಿಸೋದು, ಇಲ್ಲ ಪೂಜೆ ಮಾಡಿಸೋದು, ಅಟ್ಲೀಸ್ಟ್ ದೇವ್ರ ದೀಪ ಹಚ್ಚಕ್ಕಾದರೂ ಹೇಳ್ತೀನಿ ನಾನು. ಮಂಗಳಂ ಚೈತನ್ಯಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಶಾಪಿಂಗಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಲ್ವಾ. ಸೊ ಅದಕ್ಕೆ ಅಂತ ನಾನು ಇಲ್ಲಿ ಪ್ರಿಪೇರ್ ಆಗ್ತಾಯಿದ್ದೀನಿ. ಅಂದರೆ ನಾನು ಇವತ್ತು ಹೆಡ್ ವಾಶ್ ಮಾಡಿದ್ರಿಂದ ನಾನು ಸೆರಮ್ನ ಯೂಸ್ ಮಾಡ್ತೀನಿ ಹೇರ್ಸಿಗೆ, ಸೊ ದಟ್ ಅದು ಫ್ರಿಝಿನೆಸ್ನ ಅವಾಯ್ಡ್ ಮಾಡತ್ತೆ ಅಂತ. ಇದು ಒಂದು ರೊಟೀನ್ ನನಗೆ. ಎವ್ರಿ ಟೈಮ್ ಹೆಡ್ ಬಾತ್ ಮಾಡಿದಾಗ ನನ್ನ ಹತ್ರ 2-3 ರೊಟೀನ್ ಇದೆ. ಅದನ್ನು ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಅದು ಏನೇನೆಲ್ಲ ಫಾಲೋ ಮಾಡ್ತೀನಲ್ಲ ಆ ರೊಟೀನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗ್ಸಲ್ಲೆಲ್ಲ. ಇದು ನಾನು ಎವ್ರಿ ಡೇ ಮಾಡೋ ರೊಟೀನು. ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್, ನಾರ್ಮಲ್ ಆಗೂ ಇರುತ್ತೆ ಮತ್ತು ಆಯ್ಲಿ ಆಗೂ ಇರುತ್ತೆ. ಸೊ ಹಾಗಾಗಿ ನಾನು ಟೋನರ್ನ ಯೂಸ್ ಮಾಡ್ತೀನಿ. ನಾನಿಲ್ಲಿ ಯೂಸ್ ಮಾಡಿರೋದು ಟೋನರು ಪ್ಲಮ್ ಅವ್ರದ್ದು. ಮತ್ತು ನನ್ನ ಸ್ಕಿನ್ನು ಒಂದೊಂದು ಸಲ ಒಂದೊಂದು ಥರ ಬಿಹೇವ್ ಮಾಡ್ತಾ ಇರುತ್ತೆ, ಡಿಪೆಂಡಿಂಗ್ ಅಪಾನ್ ವೆದರು. ಸೊ ನಾನಿಲ್ಲಿ ಜಸ್ಟ್ ಒಂದು ಮಾಯಿಶ್ಚರೈಸರ್ ಕ್ರೀಮು ಮತ್ತು ಲಿಪ್ಸ್ಟಿಕ್ ಹಾಕ್ಕೊಂಡು ಬಿಂದಿ ಇಟ್ಕೊಂಡ್ರೆ ಸೆಟ್ಟುಗೂ. ಮತ್ತು ನನ್ನ ಹೇರ್ ಇನ್ನೂ ವೆಟ್ ಇದ್ದಿದ್ದರಿಂದ ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೊಳ್ಳೋಣ ಅಂತ ನಾನು ಹೇರ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ.
ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳ್ಸಕ್ಕೆ ಕೂಡ್ಸೋಕ್ಕೆ ಸೀರೆ ಬೇಕಿತ್ತು, ಮತ್ತು ಮುಖವಾಡ ಇದೆ ನನ್ನ ಹತ್ರ. ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ನನಗೆ ತಿಳಿದಿರೋ ಮಟ್ಟಕ್ಕೆ ಚಿಕ್ಕಪೇಟೆಗೆ ಹೋದ್ರೇ ಬೆಟರ್ ಅನ್ನಿಸ್ತಾ ಇದೆ. ಅಲ್ಲಿ ಸ್ವಲ್ಪ ಜ್ಯುವೆಲರೀಸ್ ಬೇಕಿತ್ತು ಮತ್ತು ಸ್ಯಾರಿ ಬೇಕಿತ್ತು. ಇವತ್ತಿನ ವ್ಲಾಗಲ್ಲಿ ನಾನು ಅಲ್ಲಿ ಹೋಗಿ ಏನೇನು ತೊಗೊಂಬಂದೆ ಅಂತ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಇನ್ನೂ ನಾವು 2-3 ವರ್ಷದಿಂದ ಹಬ್ಬನ ಮಾಡೇ ಇರಲಿಲ್ಲ. ಇನ್ನು ನಾವು ಹಳೆ ಮನೇಲಿದ್ದಾಗ ಒಂದು ಸಲ ಕೂರಿಸಿದ್ದೆ, ಅದು ಫಸ್ಟ್ ಟೈಮು. ಮತ್ತು 3 ಇಯರ್ಸ್ ಕಂಟಿನ್ಯೂಸ್ ಆಗಿ ನಮಗೆ ಹಬ್ಬ ಇರಲಿಲ್ಲ. ಈಗ ಹಬ್ಬನ ಆಚರಿಸ್ಬೇಕು. ಸೊ ಅದಕ್ಕೆ ಎಲ್ಲನೂ ಎಲ್ಲೆಲ್ಲೋ ಎತ್ತಿಟ್ಬಿಟ್ಟಿದ್ದೀವಿ. ಫಸ್ಟು ಹುಡುಕೋಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ. ಆಮೇಲಿಂದ ಅಲಂಕಾರ ಮಾಡೋದಕ್ಕೆ ಸ್ವಲ್ಪ ತರಬೇಕು. ಮುಖವಾಡ ಲಾಸ್ಟ್ ಟೈಮ್ ತೊಗೊಂಡಿದ್ರಿಂದ ಅದಿನ್ನೂ ಹೊಸದು. ಸೊ ಅದಕ್ಕೇನೋ ಏನೋ ಆಭರಣ ಎಲ್ಲ ಹಾಕಿ ನಾನು ಹ್ಯಾವಂಟ್ ಪ್ರಿಪೇರ್ಡ್ ಎನಿಥಿಂಗ್ ಅದು ಮುಖವಾಡನ. ಸೊ ಅದಕ್ಕೆ ಈಗ ಹೋಗ್ಬಿಟ್ಟು ಸ್ವಲ್ಪ ಫ್ರೀ ಇದ್ದೀನಿ ನಾನು ಈ ಟೈಮು. ಅಂದರೆ ಮಕ್ಕಳು ಬರೋ ಅಷ್ಟರಲ್ಲಿ ನಮ್ಮದೇನಿದೆ ಕೆಲಸನ ಮಾಡಿ ಮುಗಿಸ್ಕೊಳ್ಳೋಣ ಅಂತ. ಸೊ ಹೋಗ್ಬಿಟ್ಟು ಇವಾಗ ಏನೇನು ತರಬೇಕು ಅಂತ ಇದೆ ಅದನ್ನೆಲ್ಲನೂ ತೊಗೊಂಬರ್ತೀನಿ. ಆ್ಯಂಡ್ ತಂದಾದಮೇಲೆ ನಿಮ್ಮ ಜೊತೆಲಿ ಕೂಡ ನಾನು ಹಂಚ್ಕೊಳ್ತೀನಿ ಏನೆಲ್ಲ ನಾನು ಶಾಪಿಂಗ್ ಮಾಡಿದೆ ಅಂತ. ಸೊ ನಾನು ಮನೆಯಿಂದ ಡೈರೆಕ್ಟಾಗಿ ಚಿಕ್ಕಪೇಟೆಗೆ ಹೊರಟೋದೆ. ಫಸ್ಟು ಇಲ್ಲೆಲ್ಲ ಏನೇನು ಬೇಕು ಶಾಪಿಂಗ್ ಮಾಡ್ಕೊಂಬಿಟ್ರೆ ಆಮೇಲಿಂದ ಸೀರೆ ಸೆಲೆಕ್ಷನ್ ಮಾಡಿ ಅದನ್ನು ತೊಗೊಂಬರೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಆ ಸ್ಯಾರಿನ ಇಲ್ಲೆಲ್ಲಿ ಮಾರ್ಕೆಟಲ್ಲೆಲ್ಲ ಇಟ್ಕೊಂಡು ಓಡಾಡಬೇಕು ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಶಾಪಿಂಗಿಗೆ ಬಂದೆ. ಇಲ್ಲಿ ಸ್ವಲ್ಪ ಗ್ರಂಥಿಗೆ ಅಂಗಡಿಲಿ ಒಂದು ಸ್ವಲ್ಪ ಐಟಮ್ ಬೇಕಿತ್ತು, ಅಲ್ಲಿ ತೊಗೊಂಡೆ. ಅದಾದಮೇಲಿಂದ ದೇವ್ರಿಗೆ ಬೇಕಿರೋ ಅಂತಹ ಸ್ವಲ್ಪ ಜ್ಯುವೆಲರೀಸ್ನ ಈ ಸಲ ಆ್ಯಡ್ ಮಾಡೋಣ. ಲಾಸ್ಟ್ ಟೈಮು ಬರೀ ಪ್ಲೇನ್ ಮುಖವಾಡ ಇಟ್ಟಿದ್ದೆ. ಸೊ ಅದಕ್ಕೆ ಈ ಸಲ ಸ್ವಲ್ಪ ಇಡೋಣ ಅಂತ. ಅಲ್ಲಿ ನವಿಲ್ಗರಿನೂ ಮಾರ್ತಾಯಿದ್ರು. ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿನೂ ಇದೆ ಅಲ್ವಾ, ಅದಕ್ಕೂ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ನವಿಲ್ಗರಿನೂ ತೊಗೊಂಡೆ. ಇಲ್ಲಿ ಮುಖವಾಡಗಳಿಗೆ ಅಲಂಕಾರ ಮಾಡಿರೋದೇ ರೆಡಿ ಸಿಗುತ್ತೆ, ತುಂಬ ಚೆನ್ನಾಗಿ ಮಾಡಿದರು. ಬಟ್ ನನ್ನ ಹತ್ರ ಮುಖವಾಡ ಆಲ್ರೆಡಿ ಇದ್ದಿದ್ದರಿಂದ ನಾನು ಬರೀ ಅದಕ್ಕೆ ಬೇಕಿರೋ ಅಂತಹ ಸ್ಟಿಕ್ ಆನ್ ಜ್ಯುವೆಲರೀಸ್ನ ಮಾತ್ರ ಪರ್ಚೇಸ್ ಮಾಡಿದೆ. ಮತ್ತು ಇಲ್ಲಿ ಬರುವಾಗ ನನಗೆ ಇದು ಕಾಣಿಸ್ತು, ಸೊಂಟದ ಪಟ್ಟಿ. ಇದು ಆ್ಯಕ್ಚುಲಿ ದೇವ್ರಿಗೆ ಸಪ್ರೇಟಾಗಿ ಇಟ್ಟರೆ ಚೆನ್ನಾಗಿರುತ್ತೆ, ನಾವು ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ಅನ್ನಿಸ್ತು. ಸರಿ ನೋಡೋಣ ಏನೇನೆಲ್ಲ ಡಿಸೈನ್ಸ್ ಇದೆ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ನನಗೆ ಅದರಲ್ಲಿ ಒಂದು ಡಿಸೈನ್ ಇಷ್ಟ ಆಯಿತು, ಅದನ್ನು ಕೂಡ ನಾನು ತೊಗೊಂಬಂದಿದ್ದೀನಿ. ಅಂದರೆ ತುಂಬ ದೊಡ್ಡದು ಸರಿ ಹೋಗಲ್ಲ, ನಾವು ಬಿಂದಿಗೆ ಮೇಲೆ ಉಡ್ಸೋದ್ರಿಂದ ಬಿಂದಿಗೆಗೆ ಆಗೋಷ್ಟು ಸ್ವಲ್ಪ ಚಿಕ್ಕದೇ ಸೈಜಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಇಲ್ಲಿ ಪ್ರೈಸಸ್ನ ಚೆಕ್ ಮಾಡಿ ನೋಡಿದ್ರೆ ಕೆಲವು ಕಡೆ ಸ್ವಲ್ಪ ಬಾರ್ಗೇನ್ ಮಾಡಬೇಕು, ಇನ್ನು ಕೆಲವು ಕಡೆ ಆ್ಯಕ್ಚುಲಿ ಪ್ರೈಸಸ್ ನಮಗೆ ಗೊತ್ತಿದ್ದರೆ ಶಾಪಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನನಗೆ ಒಂದು ಐಡಿಯಾ ಇದ್ದಿದ್ದರಿಂದ ನಾನು ಅಲ್ಲಿ ಏನೇನು ಬೇಕು ಅದನ್ನೆಲ್ಲ ನಾನು ಲಿಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ನಾನು ತೊಗೊಂಬಂದೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಮುಖವಾಡಗಳು ಎಷ್ಟು ಡಿಫ್ರೆಂಟಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಕ್ಚುಲಿ ಎಲ್ಲ ಅಂಗಡಿಗಳು ಎಷ್ಟು ರಶ್ ಇತ್ತು ಅಂತಂದರೆ ಅಲ್ಲಿ ನಮ್ಮ ಕೈಯಲ್ಲಿ ಇರೋದನ್ನೇ ಹಾಗೆ ಕಿತ್ಕೊಳ್ತಾರೆ, ಮತ್ತು ನಿಂತ್ಕೊಳ್ಳೋಕೆ ಕೂಡ ಜಾಗ ಇರೋಲ್ಲ. ಆ್ಯಕ್ಚುಲಿ ನೀವೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಬಿಫೋರ್ 1 ಮಂತಿಂದನೇ ಶುರು ಮಾಡಿಕೊಂಡ್ರೆ ಇಟ್ಸ್ ಬೆಟರ್. ಯಾಕೆಂದರೆ ಕಲೆಕ್ಷನ್ಸು ಸಿಗುತ್ತೆ ಮತ್ತು ಕ್ರೌಡು ಕಡಿಮೆ ಇರುತ್ತೆ.
ಈಗ ನಾನು ಹಬ್ಬಕ್ಕೆ ಒಂದು ವಾರದ ಮುಂಚೆ ಅಷ್ಟೇ ಹೋಗಿದ್ದಿದ್ದು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅಂಗಡಿಯಲ್ಲಿ ನಾವು ಸೆಲೆಕ್ಷನ್ ಮಾಡೋಕ್ಕೂ ಟೈಮ್ ಸಿಗಲ್ಲ, ಮತ್ತು ತೋರಿಸೋರ್ಗು ಅಷ್ಟೊಂದು ಪುರ್ಸೊತ್ತಾಗಿ ತೋರಿಸಲ್ಲ ಅವರು. ಅರ್ಜೆಂಟ್ ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ, ಬೇಗ ತೊಗೊಳ್ಳಿ ನೋಡಿ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ನಂಗೆ ಏನೇನು ಬೇಕೋ ಎಲ್ಲ ತೊಗೊಂಡು ಡೈರೆಕ್ಟಾಗಿ ಸೀರೆ ಅಂಗಡಿಗೆ ಬಂದೆ. ಇಲ್ಲಿ ನನ್ನ ಹತ್ರ ಕೆಲವೊಂದು ಕಲರ್ಸ್ ಕಾಂಬಿನೇಷನ್ಸ್ ಆಲ್ರೆಡಿ ಇತ್ತು, ಆದರೆ ಆ ಸೀರೆ ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇದ್ದೀನಲ್ಲ, ಗ್ರೀನ್ ಕಲರ್ದು. ಸೊ ಆ ಕಾಂಬಿನೇಷನ್ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ಮತ್ತೆ ಅದೇ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಡಿಫ್ರೆಂಟ್ ಕಲರಲ್ಲಿ ನನ್ನ ಹತ್ರ ಇಲ್ಲದೇ ಇರೋದು ಮತ್ತು ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ ಬಂದಿರೋದನ್ನ ನೋಡ್ತಾ ಇದ್ದೀನಿ. ಸೆಲ್ಫಲ್ಲಿರೋದು ನೋಡಿದೆ, ಬಟ್ ಅದಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೆಲ್ಫ್ಗಿಂತ ಕಾಂಟ್ರಾಸ್ಟಲ್ಲಿರೋದು ಸ್ವಲ್ಪ ನನಗೆ ಲೈಕ್ ಆಯಿತು. ಸೊ ಅದಕ್ಕೆ ನೋಡ್ತಾ ಇದ್ದೀನಿ ನಾನು, ನನ್ನ ಹತ್ರ ಇರೋ ಕಲರೇ ತೊಗೊಳ್ಳ, ಇಲ್ಲ ಡಿಫ್ರೆಂಟಾಗಿರೋದು ಏನಾದರೂ ತೊಗೊಳ್ಳಾರ್ದು ಅಂತ ಅಂದ್ಬಿಟ್ಟು ನನಗೆ ಅಂತ ಅಂದ್ಬಿಟ್ಟು ನಾನು ಬೇರೆದು ಒಂದು ಸ್ಯಾರಿ ತೊಗೊಂಡೆ. ಬಟ್ ಇಲ್ಲಿ ಕಳ್ಸೋಕ್ಕೆ ಉಡ್ಸೋಕ್ಕೆ ಬೇಕಲ್ಲ, ಸ್ವಲ್ಪ ಬಾರ್ಡ್ರ್ ಇರೋದು, ಕಾಂಟ್ರಾಸ್ಟಾಗಿರೋದು ಇದ್ದರೆ ಚೆನ್ನಾಗಿ ಕಾಣುತ್ತೆ. ಸೀರೆನ ಸ್ವಲ್ಪ ಸ್ಟೆಪ್ಪಲ್ಲಿ ದೇವಿಗೆ ಉಡ್ಸೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಹಾಗಾಗಿ ಬಾರ್ಡರ್ ಇದ್ದರೆ ಮತ್ತು ಬುಟ್ಟ ಇದ್ದರೆ ಚೆನ್ನಾಗಿ ಕಾಣುತ್ತೆ ಇದ್ದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೆಲೆಕ್ಷನ್ಗೆ ಆ್ಯಕ್ಚುಲಿ ಟೈಮ್ ತೊಗೊಂತು. ಒಂದು 30 to 40 ಮಿನಿಟ್ಸ್ ನಾನು ಬರೀ ಇಲ್ಲೇ ಸ್ಯಾರಿಗೆ ಅಂತಲೇ ಆಗೋಯ್ತು ನನಗೆ. ಅವರು ಸುಮಾರಷ್ಟು ರನ್ನಿಂಗ್ ಕಲರ್ಸ್, ಇವಾಗ ಯಾವುದ್ಯಾವುದೆಲ್ಲ ಟ್ರೆಂಡಿಂಗಲ್ಲಿದೆ ಆ ಕಲರ್ಸ್ನ ಕೂಡ ಎಲ್ಲ ತೋರಿಸಿದ್ರು. ಬಟ್ ನನಗೆ ಇದರಲ್ಲಿ ಒಂದು ಸ್ಯಾರಿ ಮಾತ್ರ ಸಖತ್ ಇಷ್ಟ ಆಯಿತು. ನಾನು ನೆಕ್ಸ್ಟ್ ಶೇರ್ ಮಾಡ್ತೀನಿ ನಾನು ಯಾವ ಸ್ಯಾರಿ ಪರ್ಚೇಸ್ ಮಾಡಿದೆ ಅಂದ್ಬಿಟ್ಟು. ನಾವು ಇದು ಒಂದೇ ಅಂಗಡಿಗೆ ಹೋಗಲ್ಲ ಆ್ಯಕ್ಚುಲಿ, ಯಾವಾಗಲೂ ಡಿಫ್ರೆಂಟ್ ಶಾಪ್ಸಲ್ಲಿ ಟ್ರೈ ಮಾಡ್ತಾ ಇರ್ತೀವಿ. ಬಿಕಾಸ್ ಒಂದೇ ಅಂಗಡಿಲೇ ಹೋದರೆ ಸ್ವಲ್ಪ ಸಿಮಿಲರ್ ಆಗಿರೋದೇ ನೋಡ್ತಾ ಇರ್ತೀವಿ ಅಂದ್ಬಿಟ್ಟು ಆದಷ್ಟು ಬೇರೆ ಬೇರೆ ಡಿಫ್ರೆಂಟ್ ಶಾಪ್ಸ್ಗೆ ಹೋಗ್ಬಿಟ್ಟು ನೋಡ್ತಾ ಇರ್ತೀವಿ. ಅವರು ಎಲ್ಲ ರೇಂಜಲ್ಲೂ ತೆಗೆದು ತೋರಿಸಿದ್ರು. ನನಗೆ ಇಲ್ಲಿ ಹಾಕಿರೋ ರೇಂಜಸ್ಸು ಸ್ವಲ್ಪ ಇಷ್ಟ ಆಯಿತು. ಮತ್ತು ಮೆಟೀರಿಯಲ್ಲು ಸ್ವಲ್ಪ ಸಾಫ್ಟಾಗಿದೆ. ತೊಗೊಂಡು ಉಡ್ಸಿದ್ರೆ ನಾವು ಸ್ಯಾರಿನ ಆ್ಯಕ್ಚುಲಿ ನೀಟಾಗಿ ಕೂತ್ಕೋಬೇಕು ಅಂದರೆ ರಫ್ ಇರೋದಕ್ಕಿಂತ ಸ್ಯಾರಿ ಸ್ವಲ್ಪ ಸಾಫ್ಟ್ ಇದ್ದರೆ ನಮಗೆ ನೆರಿಗೆಗಳು ಹಾಕೋಕ್ಕೆ ಮತ್ತು ಕೈ ಕಾಲು ಎಲ್ಲ ಇಟ್ಟು ಕೂರಿಸ್ತೀವಲ್ಲ, ಹಂಗೆ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಇಲ್ಲಿ ಎಲ್ಲ ಕಲರ್ಸು ಕಾಂಬಿನೇಷನ್ಸ್ನ ಕೂಡ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 3:30 ಆಗೋಗಿತ್ತು. ಅಷ್ಟೊತ್ತಿಗಾಗಲೇ ಮಗಳು ಬಂದಿದ್ಲು. ಸೊ ನಾನು ಅವಳ ಜೊತೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ಆ್ಯಕ್ಚುಲಿ ಇದು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ರೆಡಿ ಮಾಡ್ಕೊಳ್ತಾ ಇರೋದು. ವರಮಹಾಲಕ್ಷ್ಮಿ ಆಗಿದ್ದ ನೆಕ್ಸ್ಟ್ ಡೇನೇ ನಾವು, ಅಂದರೆ ಲೈಕ್ ಯೂಶ್ವಲಿ ಬಂದಿದ್ದ ಡೇಟ್ಗಿಂತ ನೆಕ್ಸ್ಟ್ ವೀಕಲ್ಲಿ ನಾವು ವರಮಹಾಲಕ್ಷ್ಮಿನ ಮಾಡ್ತಾಯಿದ್ವಿ. ಯಾಕೆ ಅಂತಂದರೆ ಕೃಷ್ಣ ಜನ್ಮಾಷ್ಟಮಿ ನೆಕ್ಸ್ಟ್ ಡೇ ಇರೋದ್ರಿಂದ ನಾವು ಅಲಂಕಾರ ಮಾಡಿ ಲಕ್ಷ್ಮೀ ದೇವಿನ ಶುಕ್ರವಾರ ಕೂರಿಸಿ ಶನಿವಾರ ಕೃಷ್ಣ ಜನ್ಮಾಷ್ಟಮಿನ ಮಾಡಿದ್ರೆ ಎಲ್ಲರೂ ನೆಂಟರು ಬಂದಿರ್ತಾರಲ್ವ, ನಮಗೂ ಕೂಡ ಅಲಂಕಾರ ಮಾಡಿರೋದು, ಕುಂಕುಮ ಕರಿಯೋದು ಎಲ್ಲ ಈಸಿ ಆಗುತ್ತೆ ಅಂತ ಹಂಗೆ ಪ್ಲ್ಯಾನ್ ಮಾಡಿಕೊಂಡೆ ನಾನು. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ನಾವು ತಿಂಡಿಗಳನ್ನ ಮಾಡ್ತೀವಿ. ಅದರಲ್ಲಿ ಚಕ್ಲಿ ನಿಪ್ಪಟ್ಟು ಎಲ್ಲ ಮಾಡೋಕ್ಕೆ ತೆಗ್ದಿಡ್ತಾಯಿದ್ರು. ಇಲ್ಲಿ ಆ್ಯಕ್ಚುಲಿ ನಮ್ಮ ಅತ್ತೆಯವರು ಮೆಷರ್ಮೆಂಟ್ನ ಹಾಕ್ತಾಯಿದ್ದಾರೆ, ಯಾವ್ದ್ಯಾವುದು ಎಷ್ಟೆಷ್ಟು ಅಂತ ಅಂದ್ಬಿಟ್ಟು. ನನಗಿದು ಅಷ್ಟು ಕರೆಕ್ಟಾಗಿ ಅಳತೆ ಗೊತ್ತಿಲ್ಲ. ಅವರು ಸುಮಾರು ವರ್ಷದಿಂದ ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲ ಕರೆಕ್ಟಾಗಿ ಗೊತ್ತು. ಸೊ ಅದಕ್ಕೆ ಅವರು ನನ್ನ ಕೈಲಿ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಮೆಷರ್ಮೆಂಟ್ನ ತೋರಿಸಿ ಹಾಕಿಸ್ತಾ ಇದ್ದಾರೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಶುರು ಮಾಡ್ಕೋಬೇಕಾಗತ್ತೆ ಅಂದ್ಬಿಟ್ಟು ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಇದು ಮಾಡುವಾಗ ಆ್ಯಕ್ಚುಲಿ ಎಲ್ಲರೂ ಬರ್ತಾರೆ, ಅಂದರೆ ನಮ್ಮ ತಾಯಿ, ನಮ್ಮ ಅತ್ತೆ, ಅವ್ರ ಅಕ್ಕ ಎಲ್ಲರೂ ಬಂದು ಮಾಡೋಕ್ಕಿದೆ. ಸೊ ಏನೇನು ಬೇಕು ನಾವೂ ಕೂಡ ಎಲ್ಲ ಅದಕ್ಕೆ ಮುಂಚೆ ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀವಿ.
ಇದೆಲ್ಲ ಡ್ರೈ ಪೌಡರ್ಸೇ ಆಗಿರೋದ್ರಿಂದ ಇಂಗ್ರೀಡಿಯೆಂಟ್ಸ್ನ ಎಲ್ಲ ಹಾಕಿ ಚಕ್ಕಲಿಗೆ ನಿಪ್ಪೊಟ್ಟಿಗೆ ಮತ್ತು ತೇನ್ ತೊಳೆ ಅಂದರೆ ಮುಸಾರೆ ಇದಕ್ಕೆಲ್ಲನೂ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಸ್ವೀಟು ಕೂಡ ಮಾಡ್ತೀವಿ. ಸ್ವೀಟು ಅಂತಂದರೆ ತಕ್ಷಣಕ್ಕೆ ರೆಡಿ ಮಾಡ್ಕೊಬೋದಲ್ವ. ಏನಿದ್ರೂ ಕಾಯಿ ತುರಿಯೋದು, ಹಸಿಕಾಯಿ, ಒಣ ಕೊಬ್ಬರಿ, ಸೊ ಈ ಥರ ಪೌಡರ್ಸ್ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಅದಕ್ಕೆ. ಹಾಗಾಗಿ ಅದನ್ನೆಲ್ಲ ನಾವು ನಮ್ಮ ತಾಯಿ ಅವ್ರ ಅಕ್ಕ ಬಂದಮೇಲೆ ಎಲ್ಲ ರೆಡಿ ಮಾಡ್ಕೊಬೋದು. ಸೊ ಈ ಖಾರದ್ದಾದರೆ ಸ್ವಲ್ಪ ಟೈಮ್ ಬೇಕು, ಏಕೆಂದರೆ ಅಕ್ಕಿನ ನೆನೆಸಿ ಒಣಗಿಸಿ ಎಲ್ಲ ಪುಡಿ ಮಾಡಿ ಎತ್ತಿಟ್ಕೋಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನು ಅದೆಲ್ಲ ಹಿಂದಿನ ವ್ಲಾಗಲ್ಲೂ ಸ್ವಲ್ಪ ತೋರಿಸಿದ್ದೀನಿ. ಇದನ್ನು ಮಿಕ್ಸ್ಚರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆವಾಗ ಕ್ಷಣಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಪ್ರಿಪೇರ್ ಮಾಡಿಸ್ತಾ ಇದ್ದಾರೆ ನಮ್ಮತ್ತೆ ನನ್ನ ಕೈಲಿ. ಓಕೆ, ಇದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ನನ್ನ ಮಗ ಕೂಡ ಸ್ಕೂಲಿಂದ ಬಂದ. ಅವ್ನಿಗೊಂದು ಸ್ವಲ್ಪ ಊಟ ಮಾಡಿಸಿ, ಅವ್ನಿಗೆ ಆ್ಯಕ್ಚುಲಿ ಒಂದು 1 hour ಟೈಮ್ ಸಿಗುತ್ತೆ ಮತ್ತು ಓದ್ಕೊಳ್ಳೋಕ್ಕೆಲ್ಲ ಟ್ಯೂಷನ್ಗೆ ಹೋಗೋಕ್ಕೆ. ಸೊ ಆ ಟೈಮಲ್ಲಿ ಯೂಶ್ವಲಿ ಅವನು ಸ್ವಲ್ಪ ಸೈಕ್ಲಿಂಗ್ ಮಾಡ್ತಾನೆ. ಟೆರಸಲ್ಲೇ ಸ್ಪೇಸ್ ಇರೋದ್ರಿಂದ ಅವನು ಅಲ್ಲೇ ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡ್ತಾನೆ. ಅವನೊಬ್ಬನೇ ಕಳ್ಸೋಕ್ಕೆ ಇನ್ನೂ ಅಷ್ಟು ಕಂಫರ್ಟ್ ಇಲ್ಲ ನನಗೆ. ಸೊ ಅವ್ನ ಮೇಲಕ್ಕೆ ಹೋಗ್ತೀನಿ ಅಂತ ಅಂದರೆ ನಾನು ಸ್ವಲ್ಪ ಹೊತ್ತು ಅವನ ಜೊತೆ ಮೇಲೆ ಹೋಗ್ತೀನಿ. ಅಲ್ಲಿ ಅವ್ನು ಸೈಕ್ಲಿಂಗ್ ಮಾಡ್ತಾ ಇರ್ತಾನೆ. ನನಗೆ ಸ್ವಲ್ಪ ವಾಕಿಂಗ್ ಅಥವಾ ಏನಾದರೂ ಮಾಡೋದಾದರೆ ನಾನಲ್ಲಿ ಟೈಮ್ ಪಾಸ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು. ಆವತ್ತು ವೆದರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಇನ್ನೇನು ಮಳೆ ಬರೋ ಥರ ಇತ್ತು. ಸೊ ಹಾಗೆ ನಿಮಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ಅನದರ್ ವಿಡಿಯೋ. ಬಾಯ್.